ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ನ ನಾನು ರಾತ್ರಿ ಒಂದು 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ಅಲ್ಲ, ಗೋಪಿ ಅಣ್ಣ ಅವ್ರ ಮನೆಯಿಂದ. ಏನು ಅಂತ ಹೇಳಿ ನೀವು ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಅಮ್ಮ ಅವರು ನಮ್ಮ ಅಪ್ಪಾಜಿ ಅವರ ಅಕ್ಕನ ಮೊಮ್ಮಗಳು, ಇನ್ನೊಬ್ಬರು ಅಕ್ಕ. ಇವರು ಎರಡನೇ ಅಕ್ಕ. ಇವರು ಸುಂದರಮ್ಮ ಅಂತ ಅಪ್ಪಾಜಿ ಅವರ ಅಕ್ಕ. ಇನ್ನೊಬ್ಬರು ಅಕ್ಕ ಇದ್ದಾರೆ, ಅವರು ಅಪ್ಪಾಜಿ ಅವರ ಭಾವ ಸ್ವಾಮಿಗೌಡರು ಅಂತ. ಸುಂದರಮ್ಮ ಅವರ ಹಸ್ಬೆಂಡ್ ಗೋಪಿ ಅಣ್ಣಗೆ ನಮ್ಮ ಅಪ್ಪಾಜಿ ಸೋದ್ರ ಮಾವ ಆಗಬೇಕು. ನನಗೆ ಏನಾಗಬೇಕು ಸಂಬಂಧದಲ್ಲಿ ಅಂತ ಅಷ್ಟು ಗೊತ್ತಿಲ್ಲ, ನಾನು ಅಣ್ಣ ಅಣ್ಣ ಅಂತ ಕರಿತೀನಿ. ನಮ್ಮ ಪಾಪನೂ ಹಾಗೆ ಸುಂದರಮ್ಮ ಇದ್ದಾರಲ್ಲ, ಅವರ ಮೊಮ್ಮಗಳು ಇವಳು, ಅಂದರೆ ಅವರ ಮಗಳು ರೇಷ್ಮಂಟಿ ಅಂತಿದ್ದಾರೆ. ಅವ್ರ ಮನೆಯೂ ಕೂಡ ಇಲ್ಲೇ ಬಾರೆ ಮೇಲೆ ಇರೋದು. ಅವ್ರ ಮೊಮ್ಮಗಳನ್ನು ಕುರಿತರು ನಮ್ಮ ಅಪ್ಪಾಜಿ ಜೊತೆ ಆಟ ಆಡ್ತಾ ಇದ್ದಾರೆ. ತಲೆ ಕೂದಲು ಏನೋ ಬ್ರಷ್ ಹಾಕಿ ಅದೇನೋ ಮಾಡೋ ಥರ ಎಲ್ಲ ಆಟ ಆಡ್ತಾ ಇದ್ರು. ಅದು ನನಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅಲ್ಲಿಂದ ಅಡುಗೆ ಮನೆಗೆ ಬಂದರೆ ಚಿಕನ್ ಸಾಂಬಾರು ಎಲ್ಲ ರೆಡಿ ಮಾಡ್ತಾಯಿದ್ರು. ಇವರು ನಮ್ಮ ಅತ್ತೆ ಅಪ್ಪಾಜಿಯ ತಂಗಿ ಜ್ಯೋತಾಂಟಿ ಕಾಡ್ನೂರವರು. ಅವರು ಕೂಡ ಬಂದಿದ್ರು. ಅನ್ನಲ್ಲ, ಅವ್ರ ಮಗಳು ಸಾಂಗವಿ ಕೂಡ ಎಲ್ಲ ಇದ್ದಾಳೆ. ಅವಳ ಮಗಳೇನೆ ಅವಳು, ಪಾಪು ಆಟ ಆಡ್ತಿದ್ಲಲ್ಲ ಅವಳು. ಕೃತು ಚಿಕನ್ ಸಾಂಬಾರಲ್ಲಿ ತಿನ್ನಲ್ಲ ನೋಡಿ, ಯಾರೇ ಅಳ್ತಾ ಇದ್ಲು ಫೋನ್ ಕೊಡು ಅಂತ ಹೇಳಿ. ನಾನು ಕೊಡಲ್ಲ ಅಂತ ಆದಷ್ಟು ಅವಾಯ್ಡ್ ಮಾಡಿದೆ. ಆಗ ಹಾಲಲ್ಲಿ ಹಾಲು ಕಾಯಿಸ್ಕೊಟ್ರು ಕವಿತಾ ಆಂಟಿ. ಹಾಲು ಸ್ವಲ್ಪ ರುಚಿ ಹಾಕ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ನೋಡಿ ಎಷ್ಟು ಹಠ ಮಾಡ್ತಿದ್ಲು ಅಂತ. ಆ ಹುಡುಗಿನೂ ಕೂಡ ಫೋನ್ ನೋಡ್ತಾ ಇತ್ತು. ಅವಳ ಜೊತೆನೆ ನೋಡು ಅಂದರೆ, ಅವಳ ಹೆಸರು ಧೃತಿ ಅಂತ, ಧೃತಿ ಜೊತೆನೆ ನೋಡು ಅಂದರೆ ಬೇಡ ನೀನು ಫೋನ್ ಕೊಡು ಅಂತ ಹೇಳಿ ಅಳ್ತಾ ಇದ್ಲು. ನಾನು ಹತ್ರಳ್ತಾಳೆ ಅಂದ್ಬಿಟ್ಟು ಸುಮ್ಮನಿದ್ದೆ. ಆಮೇಲಿಂದ ಅವಳು ಅಳೋದು ಒಂಥರ ನಳ್ತಾ ಇದ್ಲು ಫ್ರೆಂಡ್ಸ್. ನಂಗೆ ನೋಡೋಕ್ಕಾಗ್ದೇ ಕೊಟ್ಟೆ. ಅದಾದಮೇಲೆ ಎಲ್ರಿಗೂ ಕೂಡ ಕವಿತಾ ಆಂಟಿ ಊಟಕ್ಕೆ ಹಾಕ್ಕೊಡ್ತಾ ಇತ್ತು. ಸಾಂಗವಿ ಅವಳ ಮಗಳು ಧೃತಿಗೆ ಊಟ ಮಾಡಿಸ್ತಾ ಇದ್ಲು. ಜ್ಯೋತಾ ಆಂಟಿ ಮತ್ತು ಅವಳು ಸೌಜು ಅಂತ ಹೇಳಿ ಸಾಂಗವಿ ತಂಗಿ, ಅವ್ರ ಯಜಮಾನ್ರು ಬಂದಿದ್ರು, ಊಟ ಮಾಡ್ತಾಯಿದ್ರು. ಇವರು ಸಾಂಗವಿ ಸೌಜನ್ಯ ಅವರು ಅಪ್ಪಾಜಿ ಅಕ್ಕ ಅಲ್ವಾ, ಇಲ್ಲಿ ಸುಂದರಮ್ಮ ಅಲ್ವಾ, ಅವರ ಮಕ್ಕಳು ಅಂದರೆ ಸುಂದರಮ್ಮನ ಮೊಮ್ಮಕ್ಕಳು. ಇಲ್ಲಿ ಹಾಲಲ್ಲಿ ಇವ್ರು 3 ಜನ ಕೂತಿದ್ರು, ಒಳಗಡೆ ಅವರೆಲ್ಲ ಕೂತಿದ್ರು. ನಾನು ಪಾಪ ಊಟ ಮಾಡಿಸ್ತಿದ್ನಲ್ವ, ಸಾಂಗವಿ, ನಾನು ಹಾಗೆ ಗೋಪಿ ಅಣ್ಣ ಅವರ ಹೆಂಡತಿ 3 ಜನ ಊಟ ಮಾಡಿರಲಿಲ್ಲ. ನಾವು 3 ಜನ ಲಾಸ್ಟಲ್ಲಿ ಎಲ್ರದ್ದು ಊಟ ಆದಮೇಲೆ ಊಟ ಮಾಡ್ದೋ. ಹಾಗೆ ಮಲ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ 6:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಗೋಪಿ ಅಣ್ಣ ಅವರ ಅಕ್ಕನ ಮನೆ ರೇಷ್ಮಂಟಿ ಮನೆ ಬಂದಿದ್ದೆ. ಸಾಂಗವಿ ಬೇಜಾರು ಮಾಡ್ಕೊತಾಳೆ ಅಂತ ಅಕ್ಕ ಅಲ್ಲಿಗೆ ಬನ್ನಿ ಅಂತ ಕರೆಯೋದು. ಅಲ್ಲಿ ಪದ್ಮಮ್ಮ ಅವ್ರ ಮನೇಲಿ ಫಂಕ್ಷನ್ ಇತ್ತಲ್ಲ, ಅಮ್ಮ ಅಲ್ಲಿ ಮಲಗಿದ್ರು. ಅಪ್ಪಾಜಿ ಬಂದು ನನ್ನ ಅಲ್ಲಿ ಹೇಳಿಸ್ತು. ಯಾಕಂದರೆ ಕೃತನ ಕಾನ್ವೆಂಟ್ಗೆ ಕಳಿಸ್ಬೇಕಿತ್ತಲ್ಲ, ಅದಕ್ಕೋಸ್ಕರ ನಾನು ಮಾತ್ರ ಬೆಳಗ್ಗೆಲೆ ಎದ್ದು ಬಂದೆ. ಅಮ್ಮ ಇನ್ನೂ ಎದ್ದಿರಲಿಲ್ಲ. ನಾನು ಅಮ್ಮನ ಮುಖನ ನೋಡಿದ್ರೆ ಪದ್ಮಮ್ಮ ಅವ್ರ ಮನೆಗೆ ಹೋಗಲೇ ಇಲ್ಲ ನಾನು. ಅಮ್ಮ ಅವ್ರ ಅಮ್ಮ ಬರ್ತಾರೆ ಅಂತ ಹೇಳಿ. ನೇಚರು ಏನು ಸಖತ್ತಾಗಿ ಕಾಣ್ತೈತೆ ಗೊತ್ತಾ. ಇವಾಗ 6:30 ಟೈಮಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾಯಿದ್ದೆ ನಾನು. ಯಾಕಂದರೆ ಬೆಳಗ್ಗೆ ಟೈಮ್ ಬಂದು ಗದ್ದೆ ಹತ್ರ ಬರೋದು, ಈ ಥರ ನೋಡೋದೆಲ್ಲ ತುಂಬ ರೇರು. ನಾನು ಹಳ್ಳಿಲಿದ್ದರೂ ಕೂಡ ತುಂಬ ರೇರು. ಅಪರೂಪಕ್ಕೆ ಈ ಥರ ಬಂದಾಗ ಹೌದಾ, ನಾರ್ಮಲಾಗಿ ಬಿಸಿಲು ಟೈಮಲ್ಲಿ ಸಂಜೆ ಟೈಮಲ್ಲಿ ನೋಡಿದಾಗಲೇ ಒಂಥರ ಫೀಲ್ ಇರುತ್ತೆ. ಈ ಥರ ಮಾರ್ನಿಂಗ್ ಬೆಳಿಗ್ಗೆಲೆ ನೋಡೋದ್ರಲ್ಲೇ ಒಂಥರ ಫೀಲ್ ಇರುತ್ತೆ. ನನಗೇನೋ ಚೆನ್ನಾಗಿ ಅನ್ನಿಸ್ತು. ಹಳ್ಳಿಲಿದ್ದೆ, ನನಗೆ ಇವೆಲ್ಲ ಒಂದೊಂದ್ಸಲ ವಾವ್ ಅಂತ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ. ಯಾರೋ ಒಬ್ಬರು ವಾಕ್ ಬೇರೆ ಹೋಗ್ತಾ ಇದ್ದಾರೆ ಬೆಳಗ್ಗೆನೆ. ಆ ಅಪ್ಪಾಜಿ ಫುಲ್ ಬಿಟ್ಕೊಡ್ಲಿಲ್ಲ. ಇಲ್ಲ ಆಟೋ ನಿಂತೈತೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ಟೋಯ್ತು. ನಾನು ಹಂಗೆ ಕೆಲ್ಸಕ್ಕೆ ಹೋಗುತ್ತೇನೋ ಅಂತ ಹೇಳಿ ನಾನು ಕೃತು 6:54 ಆಗಿದೆ. ನಿದ್ದೆ ಅಂತೆ. ಅಪ್ಪಾಜಿ ಅಲ್ಲಿಂದ ಏನೋ ಒಂದು 10 ನಿಮಿಷ ಕರ್ಕೊಬತ್ತು. ಸ್ವೆಟ್ರ್ ಮುಚ್ಚಿಬಿಟ್ಟಿದೆ ನನ್ನ ಮಗಿಗೆ ಚಳಿ ಅಂತ. ಗುಡ್ ಮಾರ್ನಿಂಗ್ ಹೇಳಮ್ಮ ಎಲ್ರಿಗೂ. ಫ್ಲೈನ್ ಕೀಸ್ ಎಲ್ರಿಗೂ ಪಪ್ಪಿ ಕೊಟ್ಬಿಡು ಪ್ರೀತಿಯಿಂದ. ಮುದ್ದು ಬಿಡೋರು ನಮ್ಮ ವಿಡಿಯೋ ನೋಡಲ್ಲ, ದುಡ್ಡು ಬರೋಲ್ಲ ಅಂದರೆ ನಿಂಗೆ ಆಟ ಸಾಮಾನು ತಗೊಳಕ್ಕಾಗಲ್ಲ. ಖುಷಿಯಿಂದ ಹ್ಯಾಪಿಯಿಂದ ಕೊಡಬೇಕು, ನಗ್ನಗ್ತಾ. ಕಾನ್ವೆಂಟ್ಗೆ ಹೋಗ್ಬೇಕಲ್ಲ ಅಂತ ನಾಟಕ ಆಡ್ಕೊಂಡಿದ್ದೆ ಅಂತ ಮನೆಗೆ ಗೊತ್ತಾಗೋದು. ಮನೆಗೆ ಕಾಯ್ತಿಲ್ಲ, ಅಲ್ಲಿ ಕೈಸ್ಕೊಬತ್ತೀನಿ ಮನೆಗಮ್ಮ. ನಾನು ಗೋಪಿ ಅಣ್ಣ ಅವರ ಅಕ್ಕನ ಮನೇಲಿ ಮಲಗಿದೆ. ನಾನು ಕೊಟ್ಟು ಅಮ್ಮ ಅವರು ಗೋಪಿ ಅಣ್ಣ ಅವ್ರ ಅಮ್ಮ ಎರಡನೇ ಅಕ್ಕ, ಇನ್ನೊಬ್ರು ಅಕ್ಕ ಇದ್ದಾರೆ ಆಯ್ತಾ. ಸೊ ಮೊನ್ನೆ ನನ್ನ ತಂಗಿಗೆ ಶಾಸ್ತ್ರಕ್ಕೆ ಬಂದಿದ್ರಲ್ಲ ಹುಡುಗನ ಕಡೆಯವ್ರು ಬಂದಾಗ ಅವ್ರ ಮನೆಯಲ್ಲೇ ಫಂಕ್ಷನ್ ಇದ್ದಿದ್ದು. ಅವ್ರ ಮೊಮ್ಮಗಳದ್ದು ಸೀಮಂತ ಕಾರ್ಯಕ್ರಮ ಇದ್ದಿದ್ದು. ಪದ್ಮಮ್ಮ ಇದಾರಲ್ಲ, ಮೊನ್ನೆ ವ್ಲಾಗಲ್ಲೂ ಕೂಡ ಬಂದಿದ್ದಾರೆ. ಗೋಪಿ ಅಣ್ಣ ಅವ್ರ ಮನೆಗೆ ಹೋದಾಗ ಕೂತ್ಕೊಂಡು ನಾನು ಮಾತಾಡಿಸಿದ್ರಲ್ಲ, ಅವರು ಪದ್ಮಮ್ಮ ಅಂತ ಅಪ್ಪಾಜಿ ಅವರ ಫಸ್ಟ್ನೇ ಅಕ್ಕ. ಅವರ ಮೊಮ್ಮಗಳದ್ದು ಸೀಮಂತ ಇದ್ದು ಮೈಸೂರಲ್ಲಿ. ಎಲ್ಲ ಕೂಡ ಅಲ್ಲಿಗೆ ಹೋಗಿದ್ರು, ನಾನು ಹೋಗಿರಲಿಲ್ಲ. ಅಮ್ಮ ಕೃತನ್ ಕರ್ಕೊಂಡು ಹೋಗಿತ್ತು. ನಾನು ಹೋಗಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ಕೊತಾ ಇದ್ದೆ. ಆ್ಯಂಡ್ ನಾನು 7 ಗಂಟೆಯಲ್ಲಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಹಸಿವಾಗ್ತಿತ್ತು ಅಂತ ಹೇಳಿ 7 ಗಂಟೆಲಿ ಚಿತ್ರಾನ್ನದಲ್ಲಿ ಬೆಳಗ್ಗೆ ಮಾಡಿರೋದೇ ಇಷ್ಟೆಲ್ಲ ಕಲಿಸ್ಕೊಡ್ತಿದ್ದೆ.
ಸಡನ್ನಾಗಿ ಅಪ್ಪಾಜಿ ಬಂದು ಮೈಸೂರಿಂದ ಎಲ್ಲ ಬಾರೆ ಮೇಲೆ ಇಳ್ಕೊಂಡಿದ್ದೀವಿ ಬಾ ಗೋಪಿಯಣ್ಣ ಅವ್ರ ಮನೆಗೆ ಅಂತು ಸರಿ ಅಂತ ಹೋದೆ. ಅಲ್ಲಿ ಚಿಕನ್ ಎಲ್ಲ ಮಾಡಿದ್ರು, ಊಟ ಮಾಡಿದ್ರು. ಅಲ್ಲಿಂದ ಆಲ್ರೆಡಿ 9:45 10 ಗಂಟೆ ಆಗಿತ್ತು. ಅಮ್ಮ ಬೆಳಗ್ಗೆನೇ ಅಷ್ಟೊತ್ತಿಗೆ ಎದ್ದೋಗ್ಬೇಕು, ನೀನು ಕೂತನ್ ಬೇರೆ ಕಾನ್ವೆಂಟಿಗೆ ಕಳಿಸ್ಬೇಕು, ಹೋಗೋಣ ಎಲ್ಲಾದರೂ ಮಲ್ಕೊಳ್ಳೋಣ ಅಂತ. ಯಾಕಂದರೆ ಎಲ್ರಿಗೂ ಗೋಪಿಯಣ್ಣ ಅವ್ರ ಮನೆ ಜಾಗ ಸಾಲಲ್ಲ ಆಗ್ತೀವಿ. ಯಾಕಂದರೆ ತುಂಬ ಜನ ಇದ್ದಾರೆ. ಸುಂದ್ರಮ್ಮನ ಮನೆ, ಪದ್ಮಮ್ಮನ ಮನೆ, ಚಿಕ್ಕಪ್ಪ ಅವ್ರ ಮನೆ, ರೇಷ್ಮಾ ಆಂಟಿ ಅವ್ರ ಮನೆ, ಈಶಾನ್ ಆಂಟಿ, ಎಲ್ಲ ರಿಲೇಷನ್ನೇ ಒಂದು 5-6-7 ಜನ ಮನೆ ಇದ್ದಾರೆ. ನಿಮ್ಗೆ ನಿಜವಾಗ್ಲೂ ಹಿಂಗೆ ಹೇಳೋದು ಅರ್ಥ ಆಗಲ್ಲ ಯಾರ್ಯಾರು ಅಂತ. ಬಟ್ ನನ್ನ ತಂಗಿ ಮದುವೆಗೆ ಎಲ್ಲರೂ ಬರ್ತಾರೆ. ಅವಾಗ ಖಂಡಿತವಾಗ್ಲೂ ಆದಷ್ಟು ವಿಡಿಯೋ ಮಾಡ್ತೀವಿ. ನಮಗೂ ಬೇಕಾದಷ್ಟು ಜನ ಬರೀ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೇ ನಮ್ಮ ಅಪ್ಪಾಜಿ ಜೊತೆ ಹುಟ್ಟಿದವರೇ ಒಂದು 10-15 ಮನೆಗಳಿದ್ದಾವೆ. ಸೊ ಅದು ಟೈಮ್ ಬಂದಾಗ ಅಷ್ಟೇ ತೋರ್ಸೋಕ್ಕಾಗೋದು. ಸೊ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ಸಾಂಗವಿ ಬೇಜಾರು ಮಾಡ್ಕೊತಾಳೆ, ಅದೇ ರೇಷ್ಮಾ ಆಂಟಿ ಮಗಳು, ಗೋಪಿ ಅಣ್ಣ ಅವ್ರ ಅಕ್ಕನ ಮಗಳು, ಅವ್ರು ಬೇಜಾರು ಮಾಡ್ಕೊತಾಳ್ತೇಳಿ ನಾನು ಅವ್ರ ಮನೆಗೆ ಹೋದೆ. ಅಮ್ಮ ಫಂಕ್ಷನ್ ಆಗಿತ್ತು ಪದ್ಮಮ್ಮ ಅವ್ರ ಮನೆಯೆಲ್ಲ, ಅವ್ರ ಮನೆಗೆ ಹೋಗೋಣ ಎಲ್ಲ, ಇನ್ನು ಫಂಕ್ಷನ್ ಮುಗಿಸಿ ಆ ಕಡೆ ಈ ಕಡೆ ಹೋದರು ಅಂತಾರೆ ಅಂತೇಳಿ ಅಮ್ಮ ಅಲ್ಲೋಯ್ತು. ಇನ್ನು ನಮ್ಮ ಅಪ್ಪಾಜಿ ಯಾರ ಮನೆ ಮಲಗಿತ್ತು ಅಂತ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಗೋಪಿ ಅಣ್ಣ ಅವ್ರ ಮನೆ ಮಲಗಿತ್ತೇನೋ ಅಪ್ಪಾಜಿ. ಅವರೆಲ್ಲ ಪಾಪುಗೆ ಹಾಲು ಕೊಡ್ತೀನಿ, ಟೀ ಇಡ್ತೀನಿ, ಕುತ್ಕೊಳ್ಳೋ ಅಂದರು. ಇಲ್ಲ, ನಾನು ಟೀ ಕುಡಿತಾ ಇಲ್ಲ, ಟೀ ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ, ವಯಸ್ಸೆಲ್ಲ ಕಟ್ಲೆ ಟೀ ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಟೀನೂ ಕುಡಿಲಿಲ್ಲ. ಆ್ಯಂಡ್ ಅಪ್ಪಾಜಿ ಕೆಲ್ಸಕ್ಕೆ ಹೋಗ್ತಾ ಇದೆಯಲ್ಲ 2 ಡೇಸಿಂದ, ಇಷ್ಟು ದಿನ ಅಪ್ಪಾಜಿಗೆ ಕರೆಕ್ಟಾಗಿ ಕೆಲಸ ಇರಲಿಲ್ಲ. ಚೀಟಿ ಕಟ್ಟೋಕ್ಕೂ ತುಂಬ ಸಮಸ್ಯೆಗಳಾಗಿತ್ತು ಮನೆಯಲ್ಲಿ. ಇವಾಗ 2 ಡೇಸಿಂದ ಕೆಲ್ಸಕ್ಕೆ ಹೋಗ್ತಾ ಇದೆ. ಅದಕ್ಕೆ ಬೆಳಗ್ಗೆನೇ ಬೇಗ ಹೋಗಬೇಕು, ಯಾಕಂದರೆ ದೂರ ಹೋಗ್ತಾರಲ್ಲ, ಹಾಗಾಗಿ ನಾನು ಸ್ವಲ್ಪ ಜೀರಿಗೆ ನೀರು ಇಟ್ಕೊತೀನಿ. ಅದಕ್ಕೆ ನಾನು ಬಂದೆ. ಅಮ್ಮನ ಕರ್ಕೊಬರಲ್ವಾ ಅಂದಿದ್ದಕ್ಕೆ ಅಮ್ಮ ಮಲ್ಗೋ ಇರ್ತಾಳೆ, ಎಷ್ಟೊತ್ತು ಬರ್ತಾಳೆ ಬರಲಿ, ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ. ನಾನು ಇಷ್ಟು ಬೇಗ ಎದ್ದಂಗೆ ಅಂದರೆ ಅಲ್ಲಿ ಫ್ರೆಶ್ ಅಪ್ ಆಗಿ ಟೀ ಕಾಫಿ ಕುಡ್ಕೊಂಡು ತಲೆ ಸ್ವಲ್ಪ ಹಿಂದಕ್ಕೆಲ್ಲ ಬರ್ಸ್ಕೊಂಡು ಬರ್ಬೋದಾಗಿತ್ತು. ಬಟ್ ಅಪ್ಪಾಜಿ ಲೇಟ್ ಆಗುತ್ತೆ, ನಾನು ಇಲ್ಲಿ ಬಂದು ಸ್ವಲ್ಪ ತಿಂಡಿ ಮಾಡಿಕೊಟ್ಟು ಅವೆಲ್ಲ ಕಲಿಸೋದೆಲ್ಲ ಲೇಟ್ ಆಗುತ್ತೆ ಅಂತ ಬಂದು. ಸೊ ಗುಡ್ ಟೈಮ್ ಸ್ಪೆಂಡ್ ಮಾಡಿದೋ, ಚೆನ್ನಾಗಿತ್ತು. ಈ ಥರ ಅಪರೂಪಕ್ಕೆಲ್ಲ ಸೇರಿಕೊಂಡು ಎಲ್ಲ ಇರೋದು. ಆ್ಯಂಡ್ ನಮ್ಮ ಅಪ್ಪಾಜಿಯ ತಂಗಿ, ನಮ್ಮ ಅಪ್ಪಾಜಿ ಮಾಮ ಅಂತ ಕರಿತೀವಿ ನಾವು. ನಮ್ಮ ಅಮ್ಮನ ತಮ್ಮಂಗೆ ಅಪ್ಪಾಜಿಯ ತಂಗಿನ ಕೊಟ್ಟಿರೋದು, ಗೊತ್ತಾಯ್ತಾ? ನಮ್ಮ ಅಮ್ಮನ ಅಣ್ಣ ಇದ್ದಾರಲ್ಲ, ಅವರಿಗೆ ಅಪ್ಪಾಜಿ ತಂಗಿ ಕೊಟ್ಟಿರೋದು. ಹಾಗೆ ಅಣ್ಣ ತಂಗಿ ಇರ್ತಾರೆ. ಸೊ ಅವ್ರ ತಂಗಿನ ಇವ್ರಿಗೆ ಕೊಟ್ಟಿರೋದು, ಇವ್ರ ತಂಗಿನ ಅವ್ರಿಗೆ ಕೊಟ್ಟಿರೋದು. ಅವರು ನಮ್ಮ ಅತ್ತೆ ಮಾವ ಅವರು ಇಬ್ಬರು ಬಂದಿದ್ರು. ಏನು ನಾನು ಒಬ್ಬರು ಮನೆಗೆ, ಅದೇ ಪದ್ಮಮ್ಮ ಅವ್ರ ಮನೆಗೆ ಹೋಗೋಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಬಂದಿದ್ದು 7 ಗಂಟೆಗಲ್ವಾ. ಗೋಪಿ ಅಣ್ಣ ಅವ್ರ ಮೇಲೆ ಮಾತಾಡ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಿ ಅವರೆಲ್ಲ ಅಡುಗೆ ಮಾಡಿದ್ರು, ಊಟ ಮಾಡಿದ್ರು. ಮಲ್ಕೊಳ್ಳೋಕ್ಕೆ ಪದ್ಮಮ್ಮ ಅವ್ರ ಮನೆಗೆ ಹೋಗಿದ್ರೆ ಅದೇ ಅಭಿ ಮಾತಾಡ್ಸ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿತ್ತು. ನಾನು ಸಾಂಗು ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಸಾಂಗವಿ ಅವ್ರ ಮನೆಗೆ ಹೋದೆ. ಅಮ್ಮ ಪದ್ಮಮ್ಮ ಅವ್ರ ಮನೆಗೆ ಹೋಯಿತು. ಆ್ಯಂಡ್ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಮಾತಾಡಿಸ್ತೀನಿ. ಈಗ ಇದ್ದಿದ್ರೆ ಸೊ ಮಾತಾಡ್ಸ್ಕೊಂಡು ಬಂದ್ಬಿಡಿವೆ. ಬಟ್ ಏನು ಮಾಡ್ತೀರಾ, ನಾಟಕ ಆಡ್ತಾಳೆ, ಕಾಲೇಜ್ಗೆ ಹೋಗ್ಬೇಕು ಅಂತ ಆಲ್ರೆಡಿ ತೆಗ್ದೇ ಬಿಟ್ಟವಳೆ. ನೆನ್ನೆ 1-2-3 ಜನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರಿ, ಆ್ಯಂಡ್ ಹಿಂದಿನ ಹೋಗೋ ಕಮೆಂಟ್ ಹಾಕಿಲ್ಲ, ವೀಡಿಯೋ ಹಾಕೋದಾಗುತ್ತೆ. ನಿಜವಾಗ್ಲೂ ನೆನ್ನೆ ವೀಡಿಯೋ ಹಾಕಿದ್ದೆ, ಅದು ಯಾಕೋ ಗೊತ್ತಿಲ್ಲ, ಕಾಪಿರೈಟ್ ಬಂದ್ಬಿಟ್ಟೈತೆ ನನಗೆ. ಅದನ್ನು ಯಾಕೆ ಕಾಪಿರೈಟ್ ಬಂದೈತೆ, ಎಲ್ಲಿ ತಪ್ಪು ಮಾಡಿದ್ದೀನಿ, ಅದು ಎಡಿಟ್ ಮಾಡಿ ಅದು ಹಾಕಷ್ಟು ನಿಜವಾಗ್ಲೂ ಇದ್ದಿರಲಿಲ್ಲ. ನಂಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅಂತಲೇ ನೆನ್ನೆ ನಾನು ಫಂಕ್ಷನ್ಗೆ ಹೋಗಿರಲಿಲ್ಲ. ಅಮ್ಮ ಕುರಿತು ಮಾತ್ರ ಹೋಗಿದ್ರು. ಏನು ಮಾಡೋಣ, ಅದಕ್ಕೆ ಸುಮ್ಮನಾಗ್ಬಿಟ್ಟಿದ್ದೀನಿ. ಇವತ್ತಾದರೆ ಅದೇ ವೀಡಿಯೋನ ಸ್ವಲ್ಪ ಎಡಿಟ್ ಮಾಡಿ ಹಾಕ್ತೀನಿ, ಅಥವಾ ಇವತ್ತಿನ ವೀಡಿಯೋನೇ ಏನೋ ಹಾಕ್ಬಿಡ್ತೀನಿ ಗೈಸ್, ಆಯಿತಾ? ಅಡ್ಜಸ್ಟ್ ಮಾಡ್ಕೊಂಬಿಡಿ. ಅಮ್ಮ ಬಂದಿಲ್ಲದೆ ಇರೋದಕ್ಕೆ ಅಮ್ಮನ ಕೆಲಸ ಎಲ್ಲ ನಂದು. ಇವಳು ಆಲೆ ನೋಡಿ ಕಾನ್ವೆಂಟ್ಗೆ ಹೋಗೋದಿಲ್ಲ ಅಂದ್ಬಿಟ್ಟು ಹೊತ್ಕೊಂಡು ಎಲ್ಲನೂ ಇದು ಮಾಡ್ಕೊಂಡು ಕೂತವಳೆ. ಹಾಲನ್ನು ಕುಡಿಯೋದಿಲ್ಲ, ಸುಮಾರಾಗಿ ಸಿಂಪಲಾಗಿ ಬಿಟ್ಟಿದ್ದೀನಿ ರಂಗೋಲಿನ. ಹೊಸ್ಲನ್ನು ಸಾರಿಸಿ ಅರಶಿನ ಕುಂಕುಮ ಇತ್ತೆ, ಹೂವು ಹಿಂದ್ಗಡೆ ಕುಯ್ಕೊಬಂದು ಹೂವು ಇಡಬೇಕು. ಇವಳಿಗೀಗ ಚಿತ್ರಾನ್ನ ಹುಳಿ ಇದೆ, ರೈಸ್ ಮಾಡಿ ಕಲಸಿಟ್ಬಿಟ್ಟು ಇವಳು ಸ್ನಾನ ಮಾಡಿ ರೆಡಿ ಮಾಡಿ ಕಳಿಸ್ಬೇಕು. ಟೈಮ್ ಇಲ್ಲ ಇವಾಗ ನನಗೆ. ಲಂಚ್ ಬ್ಯಾಗ ಕಳಿಸಿ, ಇನ್ನೂ ಪಾತ್ರೆ ತೊಳಿಬೋದಾಗಿತ್ತು, ಇನ್ನೂ ಟೈಮ್ ಆಗಿಲ್ಲ. ಬಾ ಅಂತಾಳೆ. ಆ ರೋಡ್ ಹತ್ರ ಹೋಗಿ ಸುಮ್ಮನೆ 1/4 ಗಂಟೆ 20 ನಿಮಿಷ, ಒಂದೊಂದು ದಿನ ಅರ್ಧ ಗಂಟೆ ನಿಂತಿದ್ದೀನಿ. ಅರ್ಧ ಗಂಟೆ ಒಳಗೆ ಎಷ್ಟು ಕೆಲಸ ಮಾಡ್ಕೊಬೋದು. ಅಮ್ಮ ಲೇಟಾಗಿ ತಿಂಡಿ ತಿನ್ಕೊಂಡು ಬರ್ತಾರೆ. ಹಾಂ, ನಾನು ಹತ್ತದ ಮೇಲೆ ಕೊಡ್ತೀನಿ ನೋಡಿ ಲಂಚ್ ಬ್ಯಾಗ. ಅಮ್ಮ ನೀನು ಬರಬೇಕಾದ್ರೆ ಲಂಚ್ ಬ್ಯಾಗ್ನ ಇಲ್ಲಿ ಕೇಳು ನನಗೆ. ಇಲ್ಲಿ ಹಿಂಗೆ ಕೆಳಗೆ ಬಿಟ್ಕೊಂಬರ್ಬೇಡ, ಹಿಂಗೆ ಧೂಳಾಗಿರ್ತದೆ, ಮಣ್ಣಾಗಿರ್ತದೆ ಲಂಚ್ ಬ್ಯಾಗು. ಹಿಂಗೆ ಮೇಲ್ಗಡೆ, ಇಲ್ಲಾಂದರೆ ಹಿಂಗೆ ಹಿಡ್ಕೊ, ಇಲ್ಲಿ
ಇಲ್ಲಿ ಹಿಡ್ಕೊಳ್ಳೋದಿಲ್ವಾ? ಇಲ್ಲಿ ಕೈಲಿ ಹಿಡ್ಕೊಳ್ಳೋದು ಕೊಟ್ಟಿಲ್ವಾ? ಫ್ರೆಂಡ್ಸ್, ಕೃತನ್ನ ಕಳಿಸ್ಬಿಟ್ಟು ಬಂದೆ. ಇವಾಗ ಪಾತ್ರೆಗಳು ನನಗೋಸ್ಕರ ಕಾಯ್ತಾ ಇದ್ದಾವೆ. ಬಾ ಸುಷ್ಮಾ, ಪಾತ್ರೆ ಎಲ್ಲನೂ ತೊಳಿ ಅಂತ ಹೇಳಿ. ಇದನ್ನು ತೊಳಿಬೇಕು ಇವಾಗ. ಅಪ್ಪಾಜಿ ಮತ್ತೆ ಅಮ್ಮಂಗೆ ಕರ್ಕೊಬತ್ತೈತಿ. ಅಮ್ಮ ಚಾರ್ಜರು ಇರ್ತಂದ. ನಾನು ವೇಲ್ ತಗೊಬಂದ್ನಲ್ಲ, ಸೀರೆನೂ ತಗೊಬಂದೆ, ಮರ್ತ್ಕೊಂಡು ಏನು ಮಾಡಿಲ್ಲ. ಅದೇ ಅಮ್ಮ ಬಂದ್ರಲ್ವಾ, ಟೀ ಇಟ್ಕೊಟ್ಟೆ. ನಾನು ತಗಳನ್ನ ಆಯಿತು, ನಾನು ತಗಳನ್ನ ತಿನ್ಕೊಳ್ಳೋಣ ಅಂದ್ಕೊಂಡೆ. ಅವಳಿಗೆ ಅದೇ ಸ್ವಲ್ಪ ಬಿಸಿಯನ್ನು ಮಾಡಿದ್ದೆ, ಅವಳೊಬ್ಳಿಗೆ ಆಗೋಷ್ಟು. ಆಮೇಲೆ ಇವ್ರು ಬಂದ್ರಲ್ಲ, ಮತ್ತೆ ರೈಸ್ ಮಾಡಿ ಸ್ವಲ್ಪ ಮೊಸರಿತ್ತು, ಅದಕ್ಕೆ ಮೊಸರು ಒಗ್ಗರಣೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅಪ್ಪಾಜಿ ಅಮ್ಮ ಇನ್ನೊಂದು ಹತ್ರ ಎಲ್ಲಿ ಹೋಗಬೇಕು ಅಂತ ಹೇಳ್ತೀನಿ, ಅಲ್ಲಿಗೆ ಹೋಗಬೇಕು ಅಂತ ಹೊರಡ್ತಾ ಇದ್ದಾರೆ. ಅದಕ್ಕೆ ಮೊಸರು ಒಗ್ಗರಣೆ ಮಾಡಿದ್ರೆ ಸ್ವಲ್ಪ ಮೊಸರು ಒಗ್ಗರಣೆಯಲ್ಲಿ ಅನ್ನ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀರು ಬಿಟ್ಟವ್ರೆ, ನಲ್ಲಿ ನೀರು. ನಮ್ಮ ಪುಣ್ಯಕ್ಕೆ ಅಪ್ಪಾಜಿ ಅಮ್ಮ ಅವರ ಹೊಸ ಬೀಗರು ಮನೆಗೆ ಹೋದ್ರು, ಅಂದರೆ ಚಾಂದು ಅವರ ಅತ್ತೆ ಮಾವನ ಮನೆಗೆ. ಅವ್ರು ಬರೋಕ್ಕೆ ಹೇಳ್ತಾನೆ ಇದ್ರು, ಬನ್ನಿ ಬನ್ನಿ ಅಂತ. ಹೋಗೇ ಇರಲಿಲ್ಲ, ಅದಕ್ಕೆ ಇವತ್ತು ಹೋದರು. ಅಪ್ಪಾಜಿ ಕೆಲ್ಸಕ್ಕೆ ರಜಾ ಇತ್ತು ಅಂತ ಹೇಳ್ತು, ಕೆಲ್ಸಕ್ಕೆ ರಜಾ, ಆಳುಗಳು ಬಂದಿಲ್ಲ ಅಂತ. ಅದಕ್ಕೆ ಅವರಿಬ್ಬರು ಹೋದರು. ನಾನು ನೀರು ಹಿಡಿತಾ ಇದ್ದ, ಅಪ್ಪಾಜಿ ಅಮ್ಮ ಹೋಗೋದು ಬಾಯಿನೂ ಮಾಡಲಿಲ್ಲ, ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ನೀರು ಹಿಡಿದು ತುಂಬ ಕೆಲಸ ಇದ್ದಾವೆ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಟೈಮ್ ಬಂದು 11:40. ನಾನು ಇವಾಗ ತಿಂಡಿ ತಿಂತಾಯಿದ್ದೀನಿ. ಅಪ್ಪಾಜಿ ಅಮ್ಮ ಅವರು ಹೋಗಿ 1 ಮುಕ್ಕಾಲು ಗಂಟೆ ಆಯಿತು. ನೀರು ಬಿಟ್ಟಿದ್ರು. ಅಮ್ಮ ನೀರೆಲ್ಲನೂ ಬಗ್ಗಿಸ್ಕೊಟ್ಬಿಟ್ಟು ಒಳಗಡೆಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಹೋಯಿತು. ನಾನು ನೀರೆಲ್ಲ ಇಟ್ಕೊಂಡೆ ಅರ್ಧಂಬರ್ಧ ಕೆಲಸ ಮಾಡಿದ್ದೀನಿ. ಹೊಟ್ಟೆ ಹಸು ತಡೆಯೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಊಟ ಮಾಡಿ ಕೆಲಸ ಕಂಟಿನ್ಯೂ ಮಾಡೋಣ ಅಂತೇಳಿ ಬಂದೆ. ನಾನು ಮುಖ ತೋರಿಸ್ತಾ ಇಲ್ಲ, ಫುಲ್ ಹುಚ್ಚಿ ಥರ ಇದ್ದೀನಿ. ಸೀರಿಯಸ್ಲಿ ಬೆಳಗ್ಗೆಯಿಂದ ಫುಲ್ ಕೆಲಸ ನೋಡಿ. ಇಲ್ಲಿ ಒಣಗಾಕಿಲ್ಲ, ಅಂದರೆ ಹಿಂಡಾಕಿದ್ದೀನಿ ನೀರು ಸೋರ್ಕೊಳ್ಳೋದೆಲ್ಲ ಸೋರ್ಕೊಳ್ಳಿ ಅಂತ ಹೇಳಿ. ಆ್ಯಂಡ್ ಇನ್ನೂ ಇಷ್ಟು ತೊಳಿಬೇಕು. ನೀರು ಇವಾಗ ನಿಂತೋದು. ನಂಗೆ ಸುಸ್ತಾಗ್ತಾಯಿತ್ತು. ಸಂಪು ಕೂಡ ಫುಲ್ ತುಂಬ್ಕೊಂಡೈತೆ. ಅದಕ್ಕೆ ಇಷ್ಟು ತಿಂದು ಆಮೇಲಿಂದ ಅಷ್ಟೆಲ್ಲ ಒಗ್ದಾಕಿ ಒಟ್ಟಿಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಚೋಕ್ಕಾಗುತ್ತೆ ಅಂತ ಆಗ್ತಾಯಿರಲಿಲ್ಲ. ಫುಲ್ ಸುಸ್ತಾಗ್ತಾಯಿತ್ತು ನನಗೆ. ಇದು ಬಾಟ್ಲಿಗೆ ನೀರೇ ತುಂಬಿರಲಿಲ್ಲ, ತುಂಬ ದಿನ ಆಯಿತು. ಇವತ್ತೆಲ್ಲ ತುಂಬಿದೆ. ಸ್ವಲ್ಪ ಪಾತ್ರೆಗಳಿತ್ತು, 2 ಸಲ ಪಾತ್ರೆಗಳು ತೊಳೆದೆ. ಮನೆಯೂ ಸ್ವಲ್ಪ ನೋಡಿ ನೀರೆಲ್ಲ ನಿಂತಿದೆ. ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ನನಗೆ 2 ಅವರ್ಸ್ ಅಂತೀನಿ, 2 o'clock ಆಗ್ಬೋದು. ಸೊ ನೆನ್ನೆ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿಲ್ಲ. ನೆನ್ನೆ ವೀಡಿಯೋ ಕಾಪಿರೈಟ್ ಬಂದಿತ್ತು ಅಂತ ಹೇಳಿ ಸೊ ಅಪ್ಲೋಡಿಂಗ್ ಆಗಿಲ್ಲ. ಅದು ಕೂಡ ಅಪ್ಲೋಡ್ ಆಗಬೇಕು ಗೈಸ್. ತುಂಬ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಎಷ್ಟು ಬ್ಯುಸಿ ಆಗಿದ್ದೀನಿ ಅಂದರೆ, ನಾನು ತಿಂಡಿ ತಿನ್ನೋಕ್ಕೂ ಕೂಡ ನನಗೆ ಟೈಮ್ ಸಿಗದೇ ಇರೋಷ್ಟು ಬ್ಯುಸಿಯಾಗಿ ಹೋಗಿದ್ದೀನಿ. ಸೊ ಇವಾಗ ಪಟ ಅಂತ ಹೇಳಿ ತಿಂಡಿ ತಿನ್ಕೊಂಡು ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ವೀಡಿಯೋ ಎಷ್ಟೇ ಕಷ್ಟ ಆದರೂ ಕೂಡ ವೀಡಿಯೋ ಮಾಡೋದಂತೂ ಬಿಡಲ್ಲ. ನಾನು ವೀಡಿಯೋ ಮಾಡ್ಕೊತಾನೆ ನನ್ನ ಕೆಲಸಗಳನ್ನ ಮಾಡ್ಕೋತೀನಿ. ಬಿಕಾಸ್ ಇದು ಒಂದು ಕಡೆಯಿಂದ ನನಗೆ ಅನ್ನ ಕೊಡ್ತಾಯಿದೆ ಯೂಟ್ಯೂಬು ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ, ಏನೇ ಆದ್ರೂ ನಾನು ವೀಡಿಯೋ ಮಾಡೋದಂತೂ ಸ್ಟಾಪ್ ಮಾಡಲ್ಲ. ತಿಂಡಿ ಮುಗಿಸ್ಕೊಂಡು ಬಂದು ಇನ್ನೂ ಸ್ವಲ್ಪ ಇದ್ವಲ್ವ, ಅವೆಲ್ಲನೂ ಒಗ್ದಾಕ್ಬಿಟ್ಟು ಹಾರಾಗ್ತಾಯಿದೆ. ಫ್ರೆಂಡ್ಸ್, ಕುಳ್ಳಿ ಇದ್ದರೂ ಕಷ್ಟ, ಏನು ಮಾಡೋಣ. ಕುಳ್ಳಿ ಇರೋದ್ರಿಂದ ತಂತಿ ಎಟಕ್ತಾನೆ ಇರಲಿಲ್ಲ. ನಿಗ್ರಿ ಒಣಗಾಗ್ತಾಯಿದೆ. ಅಷ್ಟರಲ್ಲಿ ನನಗೆ ಬ್ಯಾಕ್ ಪೇಯ್ನ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನು ಮಾಡೋದು, ಫಿನಿಷ್ ಮಾಡಲೇಬೇಕಲ್ವ, ಮಾಡ್ತಾಯಿದ್ದೆ. ಅಮ್ಮ ಅಪ್ಪಾಜಿಯವರು ಅದೇ ಅವಾಗೆ ಹೇಳ್ದಂಗೆ ಹೊಸ ಬೀಗರು ಮನೆಗೆ ಹೋದರು. ಅದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನನಗೆ ಇವಾಗ ಗೊತ್ತಾಗ್ತಿದೆ, ನಾನು ಪ್ರತಿಯೊಂದು ಮನೆ ಕೆಲಸ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ವೀಡಿಯೋ ಮಾಡೋದು ನಾಟ್ ಈಸಿ ಅಂತ. ಯಾಕಂದರೆ ನಮ್ಮಮ್ಮ ಒಂದು 70% ಮಾಡ್ಕೊಳ್ಳೋದು, ನಾನು 30% ಮಾಡೋದ್ರಿಂದ ನಾನು ಆರಾಮಾಗಿ ವೀಡಿಯೋ ಮಾಡ್ಕೋತಾ ಇದ್ದೆ. ಬಟ್ ಇವಾಗ ಕಷ್ಟ ಏನು ಹೌಸ್ ವೈಫ್ಗಳದ್ದು ಅಂತ ಗೊತ್ತಾಗ್ತಾ ಇದೆ. ನಿಮಿಷ ಇದೆ 1 ಗಂಟೆಗೆ. ಕೊಟ್ಟಿಗೆ ಬಾಗ್ಲಲ್ಲಿ ಏನಕ್ಕೆ ಹೋಗ್ತಾ ಇದ್ದೀರಿ ಅಂತ ನೋಡ್ತಾ ಇದ್ದೀರಾ. ಇದು ನಮ್ಮಮ್ಮನ ರಂಗೋಲಿ, ಕೈಯಲ್ಲಿ ಮೂಡಿರುವಂಥ ರಂಗೋಲಿ. ಸೋಗ್ ತರೋಣ ಅಂತ ಹೋಯ್ತಾ ಇದೆ. ಅಲ್ಲಿ ಹಿಂದೆ ಹಾಕೈತೆ ಸೋಗನ್ನ. ಗಾಡ್ ಗ್ರೇಸ್. ಸದ್ಯ ಹಿಂದೆ ಸೊಂಪ್ಲ ಹತ್ರ ಹೋಗೋ ಇದಿಲ್ಲ, ಇಲ್ಲೇ ಇದೆ. ಈಗ ಈ ಸೋಗನ್ನ ತಗೊಂಡು ನೀರೊಲೆಗೆ ಉರಿ ಹಾಕಬೇಕು ಗೈಸ್. ನೋಡಿ, ಕೊಟ್ಟಿಗೆಯಲ್ಲಿ ಅಂಡೆ ಪಾತ್ರೆ ಎಲ್ಲ ಅಂಡೆ ಚೊರ್ಗೆಗಳು ತೊಳೆದ್ನಲ್ಲ, ಹಾಗೆ ಸ್ವಲ್ಪ ಕೊಟ್ಟಿಗೆನೂ ಕೂಡ ತೊಳೆದೆ. ಹಾಗಾಗಿ ಇದೆಲ್ಲ ತ್ಯಾವಾಗ್ಬಿಟ್ಟೈತೆ. ಇವಾಗ ನೀರೊಲೆ ಕಸಬೇಕು. ಏನು ಗೊತ್ತಾ, ನೀರೊಲೆ ಕಸೋದು ಎಷ್ಟು ಕಷ್ಟ ಗೊತ್ತಾ. ಸೋಗಿದ್ರೆ ಈಸಿ, ಸೋಗು ಮತ್ತು ಬೆಂಕಿ ಪಟ್ಟ. ಮುಂಚೆ ಸೀಮೆಣ್ಣೆ ಹಾಕವು, ಹಾಗೆ ಕವರ್ಗಳಿದ್ದು ಮ್ಯಾಗಿ ಪ್ಯಾಕೆಟ್ದು, ಹಾಲು, ಮೊಸರುದು ಎಲ್ಲ ಕವರ್ಸ್ನ ಹಾಕಿದ್ದೀನಿ. ನಂಗೆ ಸೀರಿಯಸ್ಸಾಗಿ ನೀರೊಲೆ ಕಸೋಕ್ಕೆ ಇಷ್ಟ ಇಲ್ಲ.
ಕತ್ಕೊಂಬಿಟ್ರೆ 2 ನಿಮಿಷಕ್ಕೆ ಫುಲ್ ಹ್ಯಾಪಿ. ಈ ಉರಿ ಎಲ್ಲ ಹಾಕೊಂಡ್ಬಿಡ್ತೀನಿ. ಕತ್ತಲಿಲ್ಲ ಅಂದರೆ ಅರ್ಧ ಗಂಟೆ ಹೊತ್ತಿಸ್ತೀನಿ ನಾನು. ಅದೊಂದು ಹಿಂಸೆ. ಮತ್ತು ಇಷ್ಟ ಇಲ್ಲದೆ ಇರೋ ಕೆಲಸ ಬಟ್ಟೆ ಒಗೆಯೋದು. ಇಷ್ಟ ಇಲ್ಲ, ಏನು ಮಾಡೋದು ಗೈಸ್, ಇಷ್ಟ ಇಲ್ಲ ಆದರೂ ಕೂಡ ಕಷ್ಟಪಟ್ಟು ಮಾಡಲೇಬೇಕು, ಏನು ಮಾಡೋ ಹಾಗಿಲ್ಲ. ಇವಾಗ ಇದು ಉರಿತಾ ಇದೆ, ಉರಿಲಿ. ಈಗ ನೀರು ಕಾದ್ಮೇಲೆ ಒಂದು ಚಿಕ್ಕ ಕಡೆಯ ನಮ್ಮದು ಗೈಸ್, ಯಾರೋ ಆಡ್ಕೋಬೇಡಿ, ಇದಕ್ಕಿಂತ ದೊಡ್ಡ ದೊಡ್ಡ ಕಡೆಗಳಿರ್ತವೆ. ಕಾದ್ಮೇಲೆ ನೀರು ಇಕ್ಕಬೇಕು. 3 ಗಂಟೆ ಆಯ್ತದೆ ಸ್ನಾನ ಮಾಡೋದು. 4 ಗಂಟೆ ಆಗೋಯ್ತು. ಅಮ್ಮ ಅಪ್ಪಾಜಿ ಇನ್ನೂ ಬಂದಿಲ್ಲ. ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ. ಸ್ವಲ್ಪ ಅಪ್ಪಾಜಿ ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟೆಲ್ಲ ಬಿಡಿಸ್ಕೊಬಂದಿಟ್ಬಿಟ್ಟೈತೆ ನೈಟು. ಅದನ್ನು ಇದು ಮಾಡಿಲ್ಲ. ಅಮ್ಮ ಅದನ್ನೆಲ್ಲ ಸ್ವಲ್ಪ ಒಂದರಲ್ಲಿ ಬಾಕ್ಸಿಗೆ ತುಂಬ ಹೋಯ್ತು. ಬಟ್ ನಾನು ಸ್ವಲ್ಪ ಹೊತ್ತು 3/4 ಗಂಟೆ 1 ಅವರ್ ಫೋನ್ ನೋಡ್ಕೊಂಡು ಕೂತಿದ್ದೆ. ಬಿಕಾಸ್ ಬಟ್ಟೆ ಎಲ್ಲ ಹೋಗೋದ್ನಲ್ಲ, ಬ್ಯಾಕ್ ಪೇಯ್ನು. ಹಾಗಾಗಿ ಇನ್ನೇನು ಅದನ್ನು ಸ್ವಲ್ಪ ಈಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಸುಸ್ತಾಗ್ತಾಯಿದೆ. ದೀಪ ಹಚ್ಚಿ ಯಾರಾದರೂ 4 ಗಂಟೆಲಿ ದೀಪ ಹಚ್ತಾರೆ, ನಾನು ಹಚ್ಚಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಬೇಕು. 11:30 ತಿಂಡಿ ತಿಂದಿದ್ದು, ಇನ್ನೂ ಊಟ ಮಾಡಿಲ್ಲ. ಊಟ ಮಾಡೋಣ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದು ಇದೆಯಲ್ಲ ಏನಪ್ಪ ಹಸಿಟ್ಟೆಲ್ಲ ಒಂದರಡಿ ಬಾಕ್ಸ್ಗೆಲ್ಲ ತುಂಬೋಣ. ಅಮ್ಮವರು ಅಂಥವೇ ಬರ್ತಾ ಇರ್ಬೋದೇನೋ. ಅಮ್ಮವ್ರ ತಾವು ಫೋನ್ ಕೂಡ ಇಲ್ಲ. ನನಗಿದೊಂದು ರೋಗ ಫ್ರೆಂಡ್ಸ್, ಮಾತಾಡ್ತಿದ್ರು ನಿಂತಿದ್ರು ಕೂದಲನ್ನ ಹಿಂಗೆ ಅಂದ್ಕೊಳ್ಳೋದು. ಹಿಂಗೆ ಅಂದು ಕೂದಲೆಲ್ಲ ನೋಡಿ ಹೆಂಗೆ ಉದುರು ಬರ್ತೈತೆ ಅಂತ. ಸೊ ಯಾರೋ ಒಂದು ಒಳ್ಳೆ ಟಿಪ್ಸ್ ಹೇಳಿದ್ದೀರಾ, ಬಿಲ್ವಪತ್ರೆ ಕಾಯ್ದು ಹಾಕಿ ಅಂತ. ಅದು ಈ ಕಡೆ ಸಿಗೋದಿಲ್ಲ. ಬಿಲ್ವಪತ್ರೆ ಹೋಗ್ಬೇಕು ಅಂದರೆ ಗದ್ದೆ ತಗ ಕುಡಿಕೊಂಡು ಹೋಗ್ಬೇಕು. ನಮ್ಮ ಅಪ್ಪಾಜಿ ಕೇಳಿ ನೋಡ್ತೀನಿ, ತಂದು ಕೊಟ್ಟರೆ ಅದನ್ನು ಗೆಜ್ಜಿ ಮೊಸರು ಮಿಕ್ಸ್ ಮಾಡಿ ಕೂದಲಿಗೆ ಹಚ್ತೀನಿ ಡ್ಯಾಂಡ್ರಫ್ಗೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಟಿಪ್ಸ್ ಕೊಟ್ಟಿರೋದಕ್ಕೆ. ಆ್ಯಂಡ್ ಎಲ್ಲರೂ ಹೀಗೆ ಟಿಪ್ಸ್ ಕೊಡ್ತಾರೆ. ನಿಮ್ಮ ಕಮೆಂಟ್ನ ನಾನು ಈ ಥರ ನಾನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಆ್ಯಂಡ್ ನನ್ನ ವೀಡಿಯೋಸ್ ಯಾಕಂದರೆ ತುಂಬ ಜನ ಕಮೆಂಟ್ಸ್ನ ನೋಡಲ್ಲ. ಆದರೆ ನಿಮ್ಮ ಕಮೆಂಟ್ಸ್ನ ನಾನು ಓದಿ ವೀಡಿಯೋದಲ್ಲಿ ಹೇಳಿದಾಗ ಆ್ಯಂಡ್ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಡ್ಯಾಂಡ್ರಫ್ ಇರುತ್ತೆ ಅವರು ಸೊ ಮಸ್ಟ್ ಆ್ಯಂಡ್ ಶುಡ್ ಇದೊಂದು ರೆಸಿಪಿನ ಟ್ರೈ ಮಾಡಿ. ಬಿಲ್ವಪತ್ರಕಾಯಿನ ತಂದು ಅದನ್ನು ಬೇಯಿಸಿ ಅದನ್ನು ಮೊಸರು ಜೊತೆಗೆ ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚಬೇಕಂತೆ. ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತೇಳಿ ನನಗೆ ಟಿಪ್ಸ್ ಹೇಳಿದ್ದಾರೆ. ಆ್ಯಂಡ್ ನಾನೇನಾದರೂ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ನೀವು ಕೂಡ ಯಾರಾದರೂ ಒಬ್ಬರು ಹೇರ್ ಫಾಲ್ ಆಗ್ತಾ ಇರೋರು, ತುಂಬ ಡ್ಯಾಂಡ್ರಫ್ ಇರೋರು ಟ್ರೈ ಮಾಡಿ ಆಯಿತಾ. ನನ್ನ ಟಿಪ್ಸ್ ಅಲ್ಲ, ನನ್ನ ಸಬ್ಸ್ಕ್ರೈಬರು ನನಗೆ ಕಮೆಂಟ್ ಮಾಡಿರೋದು ಇದನ್ನು. ಆ್ಯಂಡ್ ಇನ್ನೇನೋ ಬಂದಿದೆ, ಬನ್ನಿ ತೋರಿಸ್ತೀನಿ, ಹೋಗೋಣ. ಏನು ಬಂದಿದೆ ಗೊತ್ತಾ, ಏನೋ ಬುಕ್ ಮಾಡಿದೆ ಅಂತ ಹೇಳಿದ್ನಲ್ಲ, ಜೀನಿನ ಆಗಲೇ ಬತ್ತು. ಬಟ್ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ. ಓಕೆ, ಆಮೇಲಿಂದ ಎಲ್ಲ ಕೆಲಸ ಆದಮೇಲೆ ಒಟ್ಟಿಗೆ ತೋರಿಸೋಣ ಅಂತ ಸುಮ್ಮನೆ ಅದೇ. ಫೈನಲಿ ಬಂತು, ನಮ್ಮ ಜೀನಿ ಬಂತು. 1 kg ವೆಯ್ಟ್ ಲಾಸ್ ಆ್ಯಂಡ್ ಎನರ್ಜಿ ಬೂಸ್ಟರ್ ಅಂತೆ ಜೀನಿ. ಸ್ಲಿಮ್ ಜೀನಿ ತೊಗೊಂಡೆ. ಆ್ಯಂಡ್ 3 ಡೇಸ್ ಆಗಿತ್ತೇನೋ ಬುಕ್ ಮಾಡಿ. ಬಟ್ 1 ಡೇ 2 ಡೇಸ್ಗೆಲ್ಲ ಡೆಲಿವರಿ ಸಿಗ್ಬಿಡುತ್ತೆ. ನಮ್ಮ KR ನಗರ ಅದು ಎಂಟೈರ್ ವಿಲೇಜ್ನ ಒಬ್ಬರೇ ವಹಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆ್ಯಂಡ್ ನನಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ಹೇಳಿದರು. ನಾನು ಪೇ ಮಾಡಿದ್ದು ಅಮೌಂಟು 1575 ರೂಪಾಯಿ ನಾನು ಪೇ ಮಾಡಿದ್ದು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ಸಣ್ಣ ಆಗಬೇಕು ನಮಗೆ, ಏನು ರಿಸಲ್ಟ್ ಬರಬೇಕಂತ ಹೇಳಿದ್ರೆ ಮಾರ್ನಿಂಗ್ ತಿಂಡಿ ತಿನ್ನೋ ಹೋಗಿಲ್ವಂತೆ. ತಿಂಡಿ ತಿನ್ನೋದ್ರ ಮೊದಲು ಇದನ್ನೇ 1.5 ಸ್ಪೂನ್ ಹಾಕಿ ನೀರಿಟ್ಟು ಸ್ವಲ್ಪ ಬೆಚ್ಚಗಾದ್ಮೇಲೆ ಆ ನೀರಿಗೆ 1.5 ಸ್ಪೂನು ಜೀನಿನ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿ ಅದಾದಮೇಲೆ ಕುಡಿಯೋದು. ಇದನ್ನು ಬೆಳಗ್ಗೆ ತಿಂಡಿ ತಿನ್ನಂಗಿಲ್ವಂತೆ, ಕುಡಿಬೇಕಂತೆ. ಇನ್ನು ಮಧ್ಯಾಹ್ನ ಒಂದು ಊಟ, ನೈಟು ಊಟದ ಮೊದಲು ಇದನ್ನು ಕುಡಿಬೇಕಂತೆ. ಅವ್ರು ಹೇಳಿದ್ದು ಇದನ್ನು ಕುಡಿದ್ರೆ ಹಸುವಾಗಲ್ಲ ಅಂತ ಹೇಳಿ. ನಾನು ಕೇಳಿದೆ, ಅಲ್ಲ ಬೆಳಗ್ಗೆ ತಿಂಡಿನೂ ತಿನ್ನಂಗಿಲ್ವಾ, 1.5 ಸ್ಪೂನ್ ಹಾಕ್ಕೊಂಡ್ರೆ ಹಸುವಾಗಲ್ವಾ ಅಂತ ಹೇಳಿ. ಇಲ್ಲ ಹಸುವಾಗಲ್ಲ ಅಂದಿದ್ದಾರೆ. ಇದೆಲ್ಲ ಎಲ್ಲವನ್ನ ತಿಂದ್ಬಿಟ್ಟು ಜೀನಿ ಕುಡಿದ್ರೆ ಏನೂ ರಿಸಲ್ಟ್ ಬರಲ್ವಂತೆ. ನಾವೇನು ಆಹಾರನ ತಿಂತೀವಿ ಅದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡು, ಮತ್ತು ಶುಗರು ಅದು ಇದು ಜಂಕ್ ಫುಡ್ಡು ಅದೆಲ್ಲ ಅವಾಯ್ಡ್ ಮಾಡಿ ಜೀನಿ ಸ್ಲಿಮ್ನ ಯೂಸ್ ಮಾಡಿದ್ರೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಕೇಳಿದೆ. ತುಂಬ ಜನಕ್ಕೆ ನನಗೆ ನನ್ನ ತಂಗಿ ಯೂಸ್ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ತುಂಬ ಜನಕ್ಕೆ ಡೌಟ್ ಇತ್ತು, ಹೆಂಗೆ ರಿವ್ಯೂ ಕೊಡಿ ಅಂತ. ನಾನು ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡಿದ್ಮೇಲೆ 100% ರಿವ್ಯೂ ಕೊಡ್ತೀನಿ. ಇದು ಎನರ್ಜಿನೂ ಕೂಡ ಕೊಡುತ್ತಂತೆ ಆ್ಯಂಡ್ ಹಸುವಾಗಲ್ವಂತೆ. ನನ್ನ ತಂಗಿನ ಕೇಳಿದೆ, ಎಲ್ಲ ಕಡೆ ಸುಸ್ತಾಗಲ್ವೇನೆ ಅವ್ರು ಹಂಗೆ ಅಂತಾರಲ್ಲ ಅಂದರೆ, ಸುಸ್ತಾಗಲ್ಲ, ಅದರಲ್ಲೇ ಎಲ್ಲ ಥರ ಸಿರಿಧಾನ್ಯ ಇರುತ್ತಲ್ಲ, ಸುಸ್ತಾಗಲ್ಲ, ಎನರ್ಜಿ ಬರುತ್ತೆ. ನೀನು ತಿಂಡಿ ತಿಂದಿಲ್ಲ ಇದನ್ನು ಕುಡಿದ್ರೂ ಕೂಡ ಎನರ್ಜಿ ಬರುತ್ತೆ ಅಂದು. ಮತ್ತು ಅವ್ರು ಹೇಳಿದ್ದು
ಎಲ್ಲ ನಾರ್ಮಲ್ ಎಲ್ಲ ತಿನ್ನೋ ಥರ ಹಾಳು ಮುಳೆಲ್ಲ ತಿಂದು ಕುಡಿದ್ರೆ ರಿಸಲ್ಟ್ ಬರಲ್ವಂತೆ. ಹಾಗಾಗಿ ಗೈಡ್ ಮಾಡ್ತಾಯಿದ್ರು. ಅವರು ನನಗೆ ಕೊಡೋಕ್ಕಿಂತ ಮುಂಚೆ ಎಲ್ಲವನ್ನ ಗೈಡ್ ಮಾಡಿ ಆಮೇಲಿಂದ ಕೊಟ್ಟರು. ಮತ್ತೆ ಬುಕ್ ಮಾಡ್ಕೊಳ್ಳೋದಾದರೆ ನಮಗೆ ಹೇಳಿ, ನಮ್ಮ ನಂಬರ್ಗೆ ಕಾಲ್ ಮಾಡಿ, ನಾವೇ ತಂದು ಕೊಡ್ತೀವಿ ಅಂತಲೂ ಹೇಳಿದ್ರು. ನೋಡೋಣ, ನಾಳೆಯಿಂದ ಅಲ್ಲ, ಇವತ್ತು ನೈಟಿಂದನೇ ನಾನು ಜೀನಿನ ಸ್ಟಾರ್ಟ್ ಮಾಡ್ತೀನಿ. ಹಸುವಾಗುತ್ತಾ, ಹಸುವಾಗಲ್ವಾ, ಏನು, ಅಥವಾ ಎನರ್ಜಿ ಬರ್ತಾ ಇದೆಯಾ ನನಗೆ, ಅಥವಾ ಬೇರೆ ಥರ ನನ್ನ ಬಾಡಿಲಿ ಏನಾದರೂ ಫೀಲ್ ಆಗ್ತಿದೆಯಾ, ಎಲ್ಲವನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೋಡೋಣ ಗೈಸ್. ನನ್ನ ಫ್ರೆಂಡ್, ನಮ್ಮ ಪಕ್ಕದ ಮನೆ ಫ್ರೆಂಡ್ ಒಬ್ಳು ಅಂತಿದ್ಲು, ಏನು ದಪ್ಪಕ್ಕಿದೆಯಾ, ಏನಕ್ಕೆ ತರಿಸ್ಕೊಂಡಿದ್ಯಾ, ದಪ್ಪ ಆಗೋಕ್ಕೋ ಸಣ್ಣ ಆಗೋಕ್ಕೋ ಅಂತ. ಸಣ್ಣ ಆಗೋಕ್ಕೆ ಅಂತ. ಏನು ದಪ್ಪಕ್ಕಿದೆಯಾ, ಇವೆಲ್ಲನೂ ಕುಡಿಬೇಕಾ ಅಂತ ಅಂತಿದ್ಲು. ಇಲ್ಲ, ಸ್ವಲ್ಪ ಒಂದು 5 kg ಸಣ್ಣ ಆದರೆ ಸಾಕು. ಯಾರೊಬ್ಬರು ಕೇಳಿದ್ರು, ನಿಮ್ಮದು ಎಷ್ಟು ವೆಯ್ಟ್ ಇದ್ದೀರಾ ಅಂತ. ನಾನು ಬಂದು ಲಾಸ್ಟು ಎಲ್ಲೋ ಕೃತುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗಲ ಎಲ್ಲೋ ನೋಡಿದ್ನಪ್ಪ, 59 kg ಇದ್ದೆ. ನನ್ನ ಪ್ರಕಾರ ಈಗ ಒಂದು 20 ಇರೋದ್ರಿಂದ ಶುಗರು ಎಲ್ಲ ಕಡಿಮೆ ಮಾಡಿರೋದ್ರಿಂದ ನನ್ನ ಪ್ರಕಾರ 1 kg ಸಣ್ಣ ಆಗಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ನನ್ನ ಹತ್ರ ವೆಯ್ಟ್ ಚೆಕ್ ಮಾಡೋವಂಥ ಮಿಷಿನ್ ಇಲ್ಲ, ಹಾಗಾಗಿ ಗೊತ್ತಾಗ್ತಾ ಇಲ್ಲ. ಬಟ್ 59 ಇದ್ದೆ. ನನ್ನ ಪ್ರಕಾರ 1 kg ಕಡಿಮೆ ಆದ್ರೂ ಒಂದು 58 ಅಂತೂ ಇದ್ದೇ ಇದ್ದೀನಿ. ನನ್ನ ಪ್ರಕಾರ ಒಂದು 5 to 6 kgs ಸಣ್ಣ ಆಗಬೇಕು. ಆ್ಯಂಡ್ ತೀರಾ ಸಣ್ಣ ಆದ್ರೂ ಚೆನ್ನಾಗಿ ಕಾಣೋದಿಲ್ಲ, ಅದು ಪ್ರಾಬ್ಲಮ್ಮೇ. ದಪ್ಪ ಆದರೂ ಪ್ರಾಬ್ಲಮ್ಮು, ಸಣ್ಣ ಆದರೂ ಪ್ರಾಬ್ಲಮ್ಮು. ಇವಾಗ ಇಷ್ಟು ಇನ್ಫಾರ್ಮೇಷನ್ಸ್ ಅದಕ್ಕೆ ನನಗೆ ಅವ್ರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ನಾನು ಯೂಸ್ ಮಾಡಿದ ಮೇಲೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ. ಈಗ ನಾನು ಊಟ ಮಾಡಬೇಕು ಗೈಸ್. ನಿಮ್ಮ ಜೊತೆ ಮಾತಾಡ್ತಾ ನಾನು ಊಟ ಮಾಡಬೇಕು. ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ಊಟ ಮಾಡ್ಕೊಬರ್ತೀನಿ. ನೋಡಿ ಬರ್ತಾವ್ರೆ ನಮ್ಮ ಅಮ್ಮ ಅಪ್ಪಾಜಿ. ಏನು ತಂದಮ್ಮ? ಸೀರೆ ಉಟ್ಕೊಂಡು ಕೂತವ್ರೆ ಯಾರೋ ಅಂತಿದ್ದೇನೆ. ನಾನು ನಿಂಗೆ ಸೀರೆ ಉಟ್ಕೊಂಡ್ರಂಗೆ ಕಾಣ್ತಾ ಇದ್ದೀನ? ಇಷ್ಟು ಬೇಗ ಬಂದಿದ್ದೀನಿ. ಅವನ್ನ ನಳ್ಳಿ ಬೇಡ ಕಣಮ್ಮ, ಹೋಗ್ಬಿಟ್ಟು ಬಂದಿದ್ಕೆಲ್ಲವ. ಒಂಥರ ನಿಂಗಿಂತ ವಯಸ್ಸಾದವ್ರೆ ಎನರ್ಜಿ ಅವೇನು. ನಿಮ್ಮ ಬೀಗ್ರು ತಿನ್ನಕ್ಕೆ ಅಂತಂದೆ. ಏನು ಬೇಕು ಅಂದ್ರೆ ಅಷ್ಟಂತಂದಿದೆ. ಹಾಂ ಬೇಡ. ಫ್ರೆಂಡ್ಸ್ ಅವ್ರಿಗೆ ಟೀ ಇಟ್ಕೊಟ್ಟು ನಾನು ಬೆಳಗ್ಗೆಯಿಂದ ಕೆಲಸ ಮಾಡಿ ನಂಗೆ ಆಗ್ತಾ ಇರಲಿಲ್ಲ, ಹೋಗಿ ಮಲ್ಕೊಬಿಟ್ಟೆ. ಎದ್ದಿದ್ದೆ ನೈಟ್ 8 ಗಂಟೆ. ಅಮ್ಮ ಅನ್ನ ಸಾಂಬಾರು ತಿಂದ್ಬಿಟ್ಟು TV ನೋಡಿ ಮಲ್ಕೊಂಡೆ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.